ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಒಂದು ಡಿಫ್ರೆಂಟ್ ಆದ ವಿಡಿಯೋ ಮಾಡ್ತಾಯಿದ್ದೀವಿ, ಒಂದು ಇನ್ಫಾರ್ಮೇಟಿವ್ ವಿಡಿಯೋ. ಸೊ ನಾರ್ಮಲಾಗೆ ಫುಡ್ಡು ನೋಡ್ತಾನೆ ಇರ್ತೀರಾ. ಸೊ ನಮ್ಮ ವ್ಯೂವರ್ಸಲ್ಲಿ ಒಂದಷ್ಟು ಜನಕ್ಕೆ ಆಸೆ ಇರುತ್ತೆ, ಒಂದು ಸೈಟ್ ತೊಗೊಬೇಕು, ಮನೆ ಕಟ್ಟಬೇಕು, ಸೊ ಈ ಪ್ರಾಪರ್ಟಿಲಿ ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ಅವ್ರಿಗೆ ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ಇವಾಗ ನಾವು ರಾಮನಗರದಲ್ಲಿದ್ದೀವಿ. ಸೊ ರಾಮನಗರದಲ್ಲಿ ಕನ್ವಾ ಡ್ಯಾಮ್ ರೋಡು ಎಕ್ಸಾಕ್ಟ್ ಲೊಕೇಶನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಇನ್ನೂ ಹೇಳಬೇಕು ಅಂದರೆ ಸೊ ಇದೆಯಲ್ಲ ಎಕ್ಸ್ಪ್ರೆಸ್ ವೇ ಇದೆಯಲ್ಲ, ಎಕ್ಸ್ಪ್ರೆಸ್ ವೇಯಿಂದ ಜಸ್ಟ್ 400 ಮೀಟರ್ಸ್ ಒಳಗಡೆ ಬಂದರೆ ಈ ಪ್ರಾಪರ್ಟಿ ಸಿಗುತ್ತೆ. ಸನ್ಶೈನ್ ಅಂತ ಪ್ರಾಪರ್ಟಿ ನೇಮು. ಸೊ 12 ಎಕರೆನಲ್ಲಿ ಪ್ರಾಪರ್ಟಿ ಇದೆ, ಡೆವಲಪ್ ಆಗಿದೆ. ಸೊ ರೆಡಿ ಫಾರ್ ರಿಜಿಸ್ಟ್ರೇಷನ್ನು. ಸೊ ಅದು ಫುಲ್ ಡೀಟೇಲ್ಸು ಅದನ್ನು ಅವರೇ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಏನೇನು ಈ ಪ್ರಾಪರ್ಟಿಲಿ ಅಮ್ಯುನಿಟೀಸ್ ಏನೇನಿದೆ, ಡೆವಲಪ್ಮೆಂಟ್ ಸುತ್ತಮುತ್ತ ಏನಿದೆ, ಇಲ್ಲಿ ರೇಟ್ಸ್ ಯಾವ ಥರ ಇದೆ, ಎಲ್ಲನೂ ಡೀಟೇಲಾಗಿ ತಿಳ್ಕೊಳ್ಳೋಣ. ಸೊ ತುಂಬ ಲೇಟ್ ಮಾಡಿದಿರಾ, ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಪ್ರಾಪರ್ಟಿದು ಜಲಕ್ ನೋಡ್ಕೊಂಬನ್ನಿ. ಮೇಲಿಂದ ಪಕ್ಷಿ ನೋಟ, ಆಮೇಲೆ ನಮ್ಮ ವ್ಯೂ ಹೆಂಗಿರುತ್ತೆ ಅಂತ. ಸೊ ನಡ್ಕೊಂಡು ಹೋಗ್ತಾ ಇರ್ತೀವಿ, ಫಾಲೋ ಮಾಡಿ ಬನ್ನಿ. ಸೊ ನಮ್ಮ ಜೊತೆ ಈ ಪ್ರಾಪರ್ಟಿನ ಮಾರ್ಕೆಟ್ ಮಾಡ್ತಾ ಇರೋ ಆ ಕಂಪನಿಯ ಮಾರ್ಕೆಟಿಂಗ್ ಲೀಡ್ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ, ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಡೀಟೇಲಾಗಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸರ್ ಹೆಸರು ಹರೀಶ್ ಅಂತ. ಸೊ ನಿಮ್ಮ ಕಂಪ್ನಿ ಬಗ್ಗೆ ಮತ್ತು ಈ ಪ್ರಾಪರ್ಟಿ ಬಗ್ಗೆ ಸ್ವಲ್ಪ ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಡಿ. ಸರ್ ನಾವು ಸ್ವೀಟ್ ಹೋಮ್ ರಿಯಾಲಿಟೀಸ್ ಅಂತ. ಓಕೆ. ಈ ಪ್ರಾಜೆಕ್ಟ್ ಬಂದು ನೀವು ನೋಡ್ದಂಗೆ ರಾಮನಗರದಲ್ಲಿ ಪ್ರೈಮ್ ಲೊಕೇಶನಲ್ಲಿದೆ. ಓಕೆ. ಸರ್ ಈ ಪ್ರಾಜೆಕ್ಟಲ್ಲಿ ನಿಮ್ಗೆ ಹೇಳಬೇಕು ಅಂತಂದರೆ ಮೆಜಾರಿಟಿಯಲ್ಲಿ 40-60 ಇದೆ, 30-40 ಇದೆ. ಓಕೆ. 30-40 ಸ್ವಲ್ಪ ಸೈಟ್ ಅವೈಲಬಿಲಿಟಿ ಕಡಿಮೆ ಇದೆ, ಅದು ಜಾಸ್ತಿ ಬಂದು 40-60 ಇದೆ. ಓಕೆ. 40-60 ಎಲ್ಲ ನಿಮಗೆ 2400 ಸ್ಕ್ವೇರ್ ಫೀಟ್ ಬರುತ್ತೆ. ನೀವು ನೋಡ್ತಿರೋಂಗೆ ನೋಡಿ, ಇದೆಲ್ಲ ಮೈನ್ ಎಲ್ಲ 40 ಫೀಟ್ ರೋಡ್ ಇದೆ. ಈ ಮೇನ್ ರೋಡ್ ಬಂದ್ಬಿಟ್ಟು 40 ಫೀಟ್ ಇದೆ. ಓಕೆ. ಇಲ್ಲಿ ಲೇಔಟ್ ಮುಂದೆ ನಿಮಗೆ 60 ಫೀಟ್ ರೋಡು, ಮೇನ್ ರೋಡು. ಹೌದು. ಓಕೆ. ಸರ್ ಇಲ್ಲಿ ಬಂದು ನಿಮಗೆ ಮೆಜಾರಿಟಿ 40-60 ಯಾಕೆ ಅಂತಂದರೆ ನೀವು ನೋಡ್ಬೋದು, ಇವಾಗ 20-30 ಸೈಟು 30-40 ಸೈಟ್ಗಳು ಮಾಡಿದ್ರೆ ಕ್ರೌಡೆಡ್ ಥರ ಆಗುತ್ತೆ. ಹೌದು. ನಾವು ಫ್ಯೂಚರ್ ಪ್ಲ್ಯಾನು ಅಥವಾ ಉದ್ದೇಶ ಇಟ್ಕೊಂಡು ಕ್ರೌಡೆಡ್ ಆಗಬಾರ್ದು, 40-60 ಸೈಟ್ಗಳು ಮೇಯ್ನಾಗಿರಬೇಕು, ಯಾವುದೇ ರೀತಿ ಪೀಸ್ಫುಲ್ ಆಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕಂಪ್ಲೀಟ್ 100% ಡೆವಲಪ್ಮೆಂಟ್ ಆಗಿದೆ. ಎಲೆಕ್ಟ್ರಿಸಿಟಿ ಇನ್ನೇನು ಬರುತ್ತೆ, ಮತ್ತು ವಾಟರ್ ಇರ್ಬೋದು, ಟಾರ್ ರೋಡ್ ಆಗಿರ್ಬೋದು, ಮೇನ್ ಎಲ್ಲ ಸೈಟ್ಗಳು, ಡ್ರೈನೇಜು ಎಲ್ಲ ಇರುತ್ತೆ. ಖಾತಾ ಎಲ್ಲ ರಿಲೀಸ್ ಆಗಿದೆ. ಖಾತಾ ಬಗ್ಗೆ ಹೇಳೋದಾದ್ರೆ ಏನು ಯಾವ ಖಾತಾ ಬರುತ್ತೆ ಈಗ? ಸರ್ ಇದು ಲೇಔಟ್ ಬಂದು ಅಪ್ರೂವಲ್ ಆಗಿದೆ, DC ಕನ್ವರ್ಷನ್ ಕೂಡ ಆಗಿದೆ. ಓಕೆ. ಎಲ್ಲ ಇಂಡಿವಿಜುವಲ್ ಸೈಟ್ಗೂ ಖಾತಾ ಇದೆ. ಎಲ್ಲ ಇಂಡಿವಿಜುವಲ್ ಈ ಖಾತಾ ಇದೆ. ಸರ್ಕಾರ ಆಲ್ರೆಡಿ ರೆವಿನ್ಯೂ ಸೈಟ್ಗಳನ್ನ ಸ್ಟಾಪ್ ಮಾಡಿದ್ದಾರೆ. ಈಗ ತುಂಬ ಗೊತ್ತಿಲ್ಲದಿರೋರಿಗೆ ಇನ್ಫಾರ್ಮೇಷನ್ನು. ಸೊ ರಿಜಿಸ್ಟ್ರೇಷನ್ನು ಸ್ಟಾಪ್ ಆಗಿದೆ. ಯಾವುದಕ್ಕೆ ಅಂದರೆ ರೆವೆನ್ಯೂ ಸೈಟು. ಈಗ ಏನೋ ರಿಜಿಸ್ಟರ್ ಮಾಡ್ಕೊಡ್ಬೇಕು ಈ ಖಾತಾ ಕಂಪಲ್ಸರಿ ಅಂತ ಮಾಡ್ಬಿಟ್ಟಿದ್ದಾರೆ. ಸೊ ಇದು ಯಾಕೆ ನಮಗೆ ಗೊತ್ತಾಯ್ತು ಜಾಸ್ತಿ ಅಂದರೆ, ಸೊ ನಮ್ಮದು ಸೈಟು ನಾವು ಒಂದು ಪ್ರಾಪರ್ಟಿ ಪರ್ಚೇಸು ಸೇಲು ಮಾಡ್ತಾ ಇರೋದ್ರಿಂದ ಇದ್ರ ಬಗ್ಗೆ ಒಂದು ವರ್ಷದಲ್ಲಿ ಬೇಜಾರು ತಿಳ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಆದರೂ ತಿಳ್ಕೊಂಡಿದ್ದೀನಿ. ಸೊ ಈಗ ಒಂದು ಚಾನ್ಸ್ ಸಿಕ್ತು ಇವ್ರ ಹತ್ರ ಅದನ್ನು ಡೀಟೇಲ್ ತಿಳ್ಕೊಳಕ್ಕೆ. ಅದ್ರ ಬಗ್ಗೆ ತಿಳಿಸ್ಕೊಡಿ, ಏನಕ್ಕೆ ಆ ಥರ ಆಗಿದ್ದು? ಸ್ಟಾಪ್ ಆದಾಗ ಆಟೋಮೆಟಿಕಲಿ ಕಸ್ಟಮರ್ಸ್ ಎಲ್ಲ ಮೂವ್ ಆನ್ ಆಗಿ ಆಗ್ತಾರೆ. ಈ ಸೊತ್ತು ಇರುವಂತ ಸೈಟ್ಗಳನ್ನ ಆಲ್ರೆಡಿ ಹುಡುಕಕ್ಕೆ ಕಸ್ಟಮರ್ ಸ್ಟಾರ್ಟ್ ಮಾಡಿದ್ದಾರೆ. ಈ ನಮ್ದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಒಂದು ಯಾವಾಗ ಸ್ಟಾಪ್ ಮಾಡಿದ್ರು ಇದು ಈ ಖಾತಾ ಇರೋದ್ರಿಂದ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕ್ಲಿಯರ್ ಟೈಟಲ್ ಇರೋದ್ರಿಂದ ತುಂಬಾ ಈಸಿಯಾಗಿ ರಿಜಿಸ್ಟ್ರೇಷನ್ ಆಗುತ್ತೆ. ಮತ್ತೆ ಕಸ್ಟಮರು ತಗೊಂಡ್ಮೇಲೆ ಅವರು ಇನ್ನೊಬ್ಬರಿಗೆ ಈಸಿಯಾಗಿ ಸೇಲ್ ಮಾಡ್ಬೋದು, ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಆದರೆ ಡಿಮ್ಯಾಂಡು ಕ್ರಿಯೇಟ್ ಆಗಿದೆ. ಬಟ್ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂತ ನಾವು ಅದನ್ನ ಯೂಸ್ ಮಾಡ್ಕೋತಾ ಇಲ್ಲ. ಅಂದರೆ ಕಸ್ಟಮರ್ಗೆ ರೀಸನಬಲ್ ರೇಟೇ ಇರಬೇಕು. ಏನು ಆ ಥರ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ, ಈ ಥರ ರೇಟು 3000 ಆ ಥರ ಹೇಳ್ತಿಲ್ಲ. ನಮ್ಮ ಉದ್ದೇಶ ಕಸ್ಟಮರ್ಗೆ ಒಂದು ಕಾಂಪಿಟೇಟಿವ್ ಪ್ರೈಸಲ್ಲಿ ಲೀಗಲ್ ಆಗಿರೋ ಸೈಟ್ನ ಡೆಲಿವರ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಓಕೆ, ಸೂಪರ್. ಆಮೇಲೆ ಈಗ ಈ ಏರಿಯಾ ತೊಗೊಂಡಿದ್ದೀರಲ್ಲ, ಚೂಸ್ ಮಾಡಿದ್ದೀರಲ್ಲ, ಈ ಸುತ್ತಮುತ್ತ ಇಲ್ಲಿ ಸೈಟ್ ತೊಗೊಂಡವ್ರಿಗೆ ಏನೇನು ಡೆವಲಪ್ಮೆಂಟ್ ಇದೆ
ಸೊ ಇಲ್ಲಿ ಬಂದು ಸೆಟ್ಲ್ ಆಗ್ತಾರೆ, ಇವಾಗ ಮನೆ ಕಟ್ಸ್ಕೊಂಡ್ಬರ್ತಾರೆ, ಸೆಟ್ಲ್ ಆಗ್ತಾರೆ ಅಂದಾಗ ಯಾವ್ಯಾವ್ದು ಹತ್ರ ಈಗ ಹೇಳ್ತಾರಲ್ಲ ಇದು ತುಂಬ ಹತ್ರ ಇದೆ, ಅದು ಹತ್ರ ಇದೆ ಅಂತ, ಇಲ್ಲಿ ಏನು ಡೆವಲಪ್ಮೆಂಟ್ ಇದೆ ಸುತ್ತಮುತ್ತ ನಿಮ್ಮ? ಸರ್ ನೀವೀಗ ಆಲ್ರೆಡಿ ಬಂದಿದ್ದೀರಾ, ನೀವೇ ಇಲ್ಲಿಗೆ ರೀಚ್ ಆಗಬೇಕಾದ್ರೆ ನೋಡಿದ್ದೀರಾ, ನಮಗೆ ಹೈವೇ ತುಂಬ ಹತ್ರ, ಎಕ್ಸ್ಪ್ರೆಸ್ ಹೈವೇ ಜಸ್ಟ್ 300 ಮೀಟರ್ಸಲ್ಲಿದೆ. ಈ ರೋಡು ನಿಮಗೆ ಇಲ್ಲಿಂದ ರೈಟ್ ಸೈಡ್ ಹೋಗ್ತೀರಾ ಅಂದರೆ ಓಲ್ಡ್ ಮೈಸೂರು ರೋಡ್ಗೂ ಕನೆಕ್ಟ್ ಆಗುತ್ತೆ. ಇದು ರಾಮನಗರಕ್ಕೆ ಹೋಗುತ್ತೆ. ಹೌದು, ರಾಮನಗರ್ ಓಲ್ಡ್ ಮೈಸೂರು ರೋಡ್ಗೆ. ಇದು ಈಗ ಹೊಸದಾಗಿ ಎಕ್ಸ್ಪ್ರೆಸ್ ಹೈವೇ ಏನಾಗಿದೆ ಅಲ್ಲಿ ಕನೆಕ್ಟ್ ಆಗುತ್ತೆ. ಅದಾದಮೇಲೆ ಮೇಯ್ನ್ ಏನು ಬೇಕು, ಕಸ್ಟಮರು ಮನೆ ಕಟ್ಟಕ್ಕೆ ಬೇಸಿಕ್ ಅಮ್ಯುನಿಟೀಸ್ ಇರಬೇಕು. ಹೌದು, ಸ್ಕೂಲ್ ವಾಸ ಮಾಡ್ತಾರೆ ಅಂತಂದರೆ ಅಲ್ಲ, ಲೇಔಟಲ್ಲಿ ಫಸ್ಟ್ ಬೇಸಿಕ್ ಅಮ್ಯುನಿಟೀಸ್, ವಾಟರು, ಎಲೆಕ್ಟ್ರಿಸಿಟಿ, ರೋಡ್ ಎಲ್ಲ ಕನ್ವೀನಿಯೆಂಟ್ ಆಗಿ, ಅವ್ರಿಗೆ ಕಂಜೆಸ್ಟೆಡ್ ಆಗಿ ಇರಬಾರ್ದು, ಎಲ್ಲ ಕನ್ವೀನಿಯೆಂಟ್ ಆಗಿ ಸಿಸ್ಟಮ್ಯಾಟಿಕ್ ವೇಲಿ ಲೇಔಟ್ ಇರಬೇಕು. ನೀವು ನೋಡ್ತಾ ಇದ್ದೀರಾ, ನೀವು ಡ್ರೋನಲ್ಲೂ ಶೂಟ್ ಮಾಡಿದ್ದೀರಾ, ಅದು ಡಿಸ್ಪ್ಲೇ ಮಾಡ್ತೀರಾ, ಲೇಔಟ್ ನೋಡಿ, ಡೆವಲಪ್ಮೆಂಟ್ಸ್ ನೋಡಿ ಯಾವ ಥರ ಇದೆ ಅಂತ. ಮತ್ತು ನೆಕ್ಸ್ಟ್ ಏನು ಬೇಕು, ಮಕ್ಕಳಿಗೆ ಎಜುಕೇಷನ್ನು, ಅದು ನೀವು ನೋಡಿದ್ರೆ ಆಲ್ರೆಡಿ ಕೇಂದ್ರೀಯ ವಿದ್ಯಾಲಯ ಇರ್ಬೋದು, BGS ಕಾಲೇಜ್ ಇರ್ಬೋದು, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಎಲ್ಲ ನಿಯರ್ ಬೈ ಇದೆ. ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಅಷ್ಟೇ. ಅದು ನೆಕ್ಸ್ಟ್ ಏನು ಬೇಕು, ಕನ್ವೆನ್ಷನ್ ಹಾಲ್ಗಳು, ಪೆಟ್ರೋಲ್ ಬಂಕು ಎಲ್ಲ ನಿಮಗೆ ಜಸ್ಟ್ ಒಂದು 1 or 2 ಕಿಲೋಮೀಟರ್ಸಲ್ಲಿ ಸಿಗುತ್ತೆ. ಸೊ ಇದು ಸುತ್ತಮುತ್ತ ಆಯಿತು. ಸೊ ಮುಂದೆ ಫ್ಯೂಚರ್ ಅಂತ ನೋಡೋಕೆ ಹೋದರೆ ಸರಿ, ಇಲ್ಲಿ ಯಾವ ಥರ ಇವಾಗ ಎಷ್ಟೊಂದು ಜನ ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ತೊಗೊತಾರೆ. ಹೌದು, ಅಂದರೆ ಇಲ್ಲಿ ತೊಗೊಳೋರೆಲ್ಲರೂ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಲ್ಲ. ಸೊ ಇರಲಿ ನನಗೆ ಫ್ಯೂಚರ್ಗೆ ಆಗುತ್ತೆ ಅಂತ. ಸೊ ಯಾವ ಥರ ಡೆವಲಪ್ ಆಗ್ಬೋದು ಏರಿಯಾ ಅಂತ ನಿಮ್ಮ ಪ್ರಕಾರ? ಸರ್ ನಾವು ನೋಡಿ ಸರ್, ಇರೋದು ಫ್ಯಾಕ್ಟು ಕಸ್ಟಮರ್ಗೆ 100% ಏನಿದೆ ಅದನ್ನು ಡೆಲಿವರ್ ಮಾಡ್ತೀವಿ. ನಾವೆಲ್ಲ ನಮಗೇನಾದರೂ ಪ್ರೊಫೆಷನಲಿ ಟ್ರೈನ್ ಮಾಡಿದ್ದಾರೆ, ನಮ್ಮ ಆಫೀಸಲ್ಲಿ ಇರ್ಬೋದು, ನಮ್ಮ ಕಂಪ್ನಿಲಿರ್ಬೋದು. ನಾವು ಇವಾಗ ನೀವು ಈ ಸಾಕಷ್ಟು ನೋಡ್ತಾ ಇದ್ದೀರಾ, 3 ಮಂತ್ಸಲ್ಲಿ ಡಬಲ್ ಆಗೋಗುತ್ತೆ, 6 ಮಂತ್ಸಲ್ಲಿ ಡಬಲ್ ಆಗೋಗುತ್ತೆ. ಆ ಥರ ಇದ್ದರೆ ನಾನೇ ವೆಯ್ಟ್ ಮಾಡ್ತೀನಿ. ಕರೆಕ್ಟ್ ಅಲ್ವಾ ಸರ್? ಕಷ್ಟಪಟ್ಟು ನಾನೇ 6 ತಿಂಗಳು ವೆಯ್ಟ್ ಮಾಡಿಬಿಡ್ತೀನಿ ಸರ್. ಆ ಥರ ಎಲ್ಲ ಇಲ್ಲ. ನೀವೀಗ ಒಂದು ಬ್ಯಾಂಕಲ್ಲಿ ಫಿಕ್ಸ್ಡ್ ಅಮೌಂಟು ಅಥವಾ ಇಟ್ಬಿಟ್ಟು ನೀವು ವೆಯ್ಟ್ ಮಾಡ್ತೀರಾ ಅಂದರೆ 7 to 10 years ಬೇಕು. ನಿಮಗೆ ಗೊತ್ತು, 7 ರಿಂದ 10 ವರ್ಷ ಬೇಕು ಸರ್. ನಾವು ಈಗ ರಿಯಲ್ ಎಸ್ಟೇಟಲ್ಲಿ ಅಂತ ಇನ್ವೆಸ್ಟ್ ಮಾಡಿದಾಗ ಲೀಗಲಾಗಿ 100% ಲೀಗಲ್ ಆಗಿರೋ, ಟೈಟಲ್ ಕ್ಲಿಯರ್ ಆಗಿರೋದು ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಾನು ಒಂದು 2.5 to 3 years ಕಮಿಟ್ ಆಗ್ತೀನಿ. ನಂಗೆ ಗೊತ್ತಿಲ್ಲ, ನಾಳೆ ಯಾವ್ದಾದ್ರು ಗೌರ್ಮೆಂಟ್ ಪ್ರಾಜೆಕ್ಟ್ ಸಡನ್ನಾಗಿ ಇಲ್ಲಿ ಬಂತು ಅಂದರೆ 1 ತಿಂಗಳಲ್ಲಿ ಆಗ್ಬೋದು. ಅದು ಹೇಳೋಕ್ಕಾಗಲ್ಲ. ಈಗ ಯಾರು ಮಾಡ್ತೀರಾ ಅಂದರೆ ಎಕ್ಸ್ಪ್ರೆಸ್ ವೇ ಬರುತ್ತೆ ಅಂತ ಅನ್ಕೊಂಡು. ಹೌದು, ಹಾಂ, ನೀವು ಒಂದು 3 years ಆದರೂ ಬೇಕೇ ಬೇಕು. ಡಬಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, 2.2 years. ನಾವು ನೆಕ್ಸ್ಟು ರೀಸೇಲ್ಗಾಗಿರ್ಬೋದು, ಕಸ್ಟಮರ್ ಇನ್ವೆಸ್ಟ್ಮೆಂಟ್ ನೋಡ್ತಾ ಇದ್ದಾರೆ ಅಂದರೆ ನಾವೆಲ್ಲ ಹೆಲ್ಪ್ ಮಾಡ್ತೀವಿ. ನಾವು ರೀಸೇಲ್ ಮಾಡ್ಕೊಂಡು ಅದು ಹೆಲ್ಪ್ ಮಾಡ್ತೀವಿ. ಹೌದು, ನಾವು ಇದು ಮಾಡ್ಕೊತೀವಿ. ಮತ್ತು ಇನ್ನೊಂದು ನಮ್ಮ ಉದ್ದೇಶ ಕಸ್ಟಮರ್ಗೆ, ಇವಾಗ ನಮ್ಮ ಹತ್ರ ಇವಾಗ ನೋಡಿ ನಾವು ಎಲ್ಲ ಮಾಡೋದೆಲ್ಲ BMRDA ಸೈಟ್ಸು, BMI CAPA, ಟೌನ್ ಪ್ಲಾನಿಂಗ್ ಇರೋವಂಥ ಸೈಟ್ಸು, ಈ ಖಾತಾ ಇರೋ ಸೈಟು, DC ಕನ್ವರ್ಷನ್ ಸೈಟ್ಸು. ನಮ್ಮ ಹತ್ರ ನಾವು ಈಗ ಆ್ಯಡ್ ಕೊಟ್ಟಾಗ ನಾವೀಗ ಒಂದು ರೇಟ್ನ ನಾವು ಡಿಸ್ಪ್ಲೇ ಮಾಡಿದಾಗ ಕಸ್ಟಮರ್ಸ್ ಕಂಪೇರ್ ಮಾಡ್ತಾರೆ. ಸರ್ ಅಲ್ಲಿ 800 rupees, ಇಲ್ಲಿ 1000 rupees ಇಲ್ಲ. ನಾವು ಕಸ್ಟಮರ್ಗೆ ಡಾಕ್ಯುಮೆಂಟ್ ಕ್ಲಿಯರ್ ಆಗಿರೋದನ್ನ ಡೆಲಿವರ್ ಮಾಡ್ತಿರೋದ್ರಿಂದ ರೆವಿನ್ಯೂ ಸೈಟ್ ಜೊತೆ ಕಂಪೇರ್ ಮಾಡ್ತಾರೆ. ಆ ಥರ ಬರಲ್ಲ. ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನಾಲೆಜ್ ಇಲ್ಲ. ಎಕ್ಸಾಂಪಲ್ ನನಗೆ ಇರಲಿಲ್ಲ ಫಸ್ಟ್ ಆಫ್ ಆಲು. ಸೊ ರೀಸೆಂಟಾಗಿ ನಾನು ತಿಳ್ಕೊಂಡಿದ್ದು ಈ ಥರ ಅಂತ. ಈಗ ಏನಂತಾರೆ, ಈಗ ಸುತ್ತಮುತ್ತ ಇದೇ ಊರಲ್ಲಿ ಅಕ್ಕಪಕ್ಕ ಅಲ್ಲೆಲ್ಲ ನೋಡ್ತಾರೆ, ಹಿಂಗೆ ಕಮ್ಮಿಗೆ 800 ರೂಪಾಯಿ, 500 ರೂಪಾಯಿ, 600 ರೂಪಾಯಿ ಸೈಟ್ ಕೊಡ್ತಾರೆ. ಸೊ ನಿಮ್ಗೆ ಯಾಕೆ ಇಷ್ಟೊಂದು ನಿಮ್ಮದು ಅಂತ. ಅದೇ ಆ ಡಿಫ್ರೆನ್ಸ್ ಏನು, ಆ ಸೈಟ್ಗಳು ಯಾಕೆ ಅಷ್ಟು ಕಮ್ಮಿ ಸಿಗುತ್ತೆ. ಸೊ ಈ ಥರ ಸೈಟ್ ತೊಗೊಂಡಾಗ ಅಪ್ರೂವ್ಡ್, BMRDA ಅಪ್ರೂವ್ಡ್ ಇರ್ಬೋದು, ಈ ಥರ ಎ ಖಾತಾ ಅಥವಾ ಈ ಖಾತಾ, ಇದರಲ್ಲಿ ಏನು ಡಿಫ್ರೆನ್ಸು ಅಂತ? ಸರ್ ಇವಾಗ ನೋಡಿ 800, 900 ಈ ಥರ ತೊಗೊಂಡು ಅವ್ರಿಗೆ ಲೀಗಲ್ ಕಾಂಪ್ಲಿಕೇಶನ್ ಆದಾಗ ಅವ್ರ ಮೆಂಟಲಿ ಯಾವ ಥರ ಆಗುತ್ತೆ ಅಂತ ಗೊತ್ತಿದೆ. ಅದೇ ನಾವು ಕ್ಲಿಯರ್ ಟೈಟಲ್ಲು ಎಲ್ಲ ಅಪ್ರೂವಲ್ಸ್ನ ತೊಗೊಂಡು ಈ ಖಾತಾ ಎಲ್ಲ ರಿಲೀಸ್ ಮಾಡಿಸಿ ಪಂಚಾಯತಿಯಿಂದ ಅಥವಾ ಕನ್ಸರ್ನ್ ಡಿಪಾರ್ಟ್ಮೆಂಟಿಂದ ತಂದು ರಿಜಿಸ್ಟ್ರೇಷನ್ ಮಾಡಿದಾಗ ಅರೌಂಡ್ ಈ ಡೆವಲಪ್ಮೆಂಟ್ನೆಲ್ಲ ಕೊಡಲೇಬೇಕಾಗತ್ತೆ. ಈ ಡೆವಲಪ್ಮೆಂಟ್ ಇಲ್ಲದೆ ನಮಗೆ ಈ ಖಾತಾ ರಿಲೀಸ್ ಆಗಲ್ಲ. ರೆವಿನ್ಯೂ ಸೈಟಲ್ಲಿ ನೀವು ನೋಡಿರ್ಬೋದು, ವಿತೌಟ್ ಡೆವಲಪ್ಮೆಂಟೇ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ಆ ಥರ ಎಲ್ಲ ನೀವು ನೋಡಿದ್ದೀರಾ. ಬಟ್ ಈ ಥರ ಎಲ್ಲ ಆದಾಗ ನಮಗೆ ರೇಟು ಒಂದು 200, 300 ನಾವು ಬೇರೆ ಲೇಔಟ್ಗೂ ಕಂಪೇರ್ ಮಾಡಿದಾಗ ನಮ್ದು ಇದ್ದೇ ಇರುತ್ತೆ. ಬಟ್ ನಾವು ಕೊಡ್ತಾ ಇರೋದು ಕೂಡ ಕಾಂಪಿಟೇಟಿವ್ ಪ್ರೈಸಲ್ಲೇ ಇರುತ್ತೆ. ಸೊ ಪ್ರಾಪರ್ಟಿ ಬಗ್ಗೆ ಈಗ ಡೀಟೇಲ್ಸ್ ಎಲ್ಲ ತಿಳ್ಕೊಂಡಿದ್ದಾಯಿತು. ಏನು ಅಮ್ಯುನಿಟೀಸ್ ಸಿಗುತ್ತೆ ಇಲ್ಲಿ, ಸುತ್ತಮುತ್ತ ಡೆವಲಪ್ಮೆಂಟ್ ಏನಿದೆ ಅದೆಲ್ಲನೂ ಗೊತ್ತಾಯ್ತಲ್ಲ. ಸೊ ಮೇಯ್ನಾಗಿ ಈಗ ಇಲ್ಲಿ ಎಷ್ಟು ಸೈಟ್ಸ್ಗಳಿದೆ ಸರ್, ಎಷ್ಟು ಏಕರಲ್ಲಿದೆ ನಿಮ್ಮ ಪ್ರಾಪರ್ಟಿ? ಸರ್ ಇದು ಬಂದು ಟೋಟಲ್ 12 ಎಕರೆ ಅಪ್ರೂವಲ್ ಆಗಿದೆ. ಓಕೆ, ನಿಮಗೆ ಇದರಲ್ಲಿ 182 ಸೈಟ್ ಬರುತ್ತೆ. ಅದ್ರಲ್ಲಿ ಮೆಜಾರಿಟಿ ಆಫ್ 40-60 ಇದೆ. ನಾನು ಮೊದಲೇ ಹೇಳಿದೆ 40-60 ಯಾಕೆ ಮಾಡಿದ್ದೀವಿ ಅಂತ. ಓಕೆ. ಸೊ ಈಗ ಇದರಲ್ಲಿ ಆಲ್ರೆಡಿ ಬುಕಿಂಗ್ ಸ್ಟಾರ್ಟ್ ಆಗಿದೆಯಾ? ಎಷ್ಟು ಬುಕಿಂಗ್ ಆಗೋಗಿದೆ? ಎಷ್ಟು ಸೈಟ್ಸ್ ಇದೆ ಇವಾಗ?
ಸರ್ ಒಂದು 50ವರೆಗೂ ಬುಕಿಂಗ್ ಆಗಿದೆ, 50 ಸೈಟ್ವರೆಗೂ ಬುಕಿಂಗ್ ಆಗಿದೆ. ಓಕೆ. ರಿಜಿಸ್ಟ್ರೇಷನ್ ಟೀಮು ಸಪ್ರೇಟ್ ಇದ್ದಾರೆ ನಮ್ಮ ಕಂಪ್ನಿನ. ರಿಜಿಸ್ಟ್ರೇಷನು, ಲೀಗಲ್ಲು, ಅಗ್ರಿಮೆಂಟು ಎಲ್ಲದಕ್ಕೂ ನಮ್ಮ ಸ್ಟಾಫ್ ಇದ್ದಾರೆ. ಅವರು ಕ್ಲೋಸಿಂಗ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಡೇ ಬೈ ಡೇ ಆಗ್ತಾ ಇದೆ. ಅದೇ ಇವಾಗ ನೆಕ್ಸ್ಟ್ ಪ್ರೋಸೆಸ್, ಈಗ ನಾವು ನಿಮ್ಮದು ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾವು ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿರ್ತೀವಿ. ಅದನ್ನು ಅವ್ರು ಚೆಕ್ ಮಾಡ್ಕೊಂಡು ಕಾಲ್ ಎಲ್ಲ ಮಾಡ್ತಾರೆ, ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾಡ್ತಾರೆ. ಸೊ ಅದು ಮಾಡಿದಾಗ ನೆಕ್ಸ್ಟ್ ಪ್ರೋಸೆಸ್ ಹೆಂಗಿರುತ್ತೆ, ನೀವು ಅವ್ರನ್ನ ಯಾವ ಥರ ರಿಸೀವ್ ಮಾಡ್ಕೊತೀರಾ, ಹೆಂಗೆ ಇದಕ್ಕೆ ಜಾಗ ನೋಡಬೇಕು ಅಂದಾಗ ಯಾವ ಥರ ಇರುತ್ತೆ, ಸೊ ನೆಕ್ಸ್ಟ್ ಪ್ರೋಸೆಸ್ ಯಾವ ಥರ ಇರುತ್ತೆ? ಹೌದು ಸರ್, ಅದು ನಾವು ನಿಮಗೆ ನಮ್ಮದು ಹಾಟ್ಲೈನ್ ನಂಬರ್ ಕೊಟ್ಟಿರ್ತೀವಲ್ಲ, ಓಕೆ, ಕಾಲ್ ಮಾಡ್ತಾರೆ ಕಸ್ಟಮರ್ಸು. ನಮ್ಮ ಟೆಲಿಮಾರ್ಕೆಟಿಂಗ್ ಅಥವಾ ಮಾರ್ಕೆಟಿಂಗ್ ಟೀಮ್ ಅವ್ರು ಕನೆಕ್ಟ್ ಮಾಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ಕಸ್ಟಮರು ಸೈಟ್ ವಿಸಿಟ್ ಮಾಡ್ತಾರೆ, ಬುಕಿಂಗ್ಸ್ ಮಾಡ್ತಾರೆ. ಅಂದರೆ ನಮ್ಮದೇ ಆದ ಓನ್ ಟೀಮ್ ಇದೆ, ಬರ್ತಾರೆ, ನಿಮಗೆ ಸೇಫಾಗಿ ಕರ್ಕೊಂಬಂದು ಅವ್ರ ಜೊತೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ಇಲ್ಲೆಲ್ಲ ಪ್ರಾಪರ್ಟಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಸೇಫಾಗಿ ಕರ್ಕೊಂಡೋಗಿ ಅವ್ರಿಗೆ ಅವ್ರ ರೆಸಿಡೆನ್ಷಿಯಲ್ ಅಡ್ರೆಸ್ಗೆ ಬರುತ್ತೆ, ಕ್ಯಾಬ್ ಬರುತ್ತೆ, ಪಿಕಪ್ ಆ್ಯಂಡ್ ಡ್ರಾಪ್ ಇರುತ್ತೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರೇನಾದ್ರು ಬುಕ್ಕಿಂಗ್ ಮಾಡ್ಕೋತಾ ಇದ್ದಾರೆ ಅಂದರೆ ಅದೆಲ್ಲ ಆಫರ್ ನಾವು ತಿಳಿಸಿರ್ತೀವಿ. ಬುಕ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಡಾಕ್ಯುಮೆಂಟ್ಸ್ ಇರುತ್ತೆ. ಮೊದಲನೇದಾಗಿ ಫಸ್ಟು ಬೇಸಿಕ್ ಡಾಕ್ಯುಮೆಂಟು, ಕನ್ವರ್ಷನ್ ಕಾಪಿ ಮತ್ತು ಟೌನ್ ಪ್ಲಾನಿಂಗ್ ಕಾಪಿ ಕೊಟ್ಟಿರ್ತೀವಿ. ನೆಕ್ಸ್ಟ್ ಅವ್ರು ಬುಕ್ಕಿಂಗ್ ಮಾಡಾದ್ಮೇಲೆ ಕಂಪ್ಲೀಟ್ ಮದರ್ ಡೀಡ್ ಆಗಿರ್ಬೋದು, RTC EC ಎಲ್ಲ ಕೊಡ್ತೀವಿ, ಅವ್ರು ವೆರಿಫಿಕೇಷನ್ ಮಾಡ್ಕೋಬೋದು. ಅವ್ರಿಗೇನಾದ್ರು ಬ್ಯಾಂಕ್ ಲೋನ್ ಬೇಕು ಅಂದರೆ ನಮ್ಮದೇ ಕೆಲವೊಂದು ಬ್ಯಾಂಕ್ಗಳ ಜೊತೆ ನಾವು ಟೈಪ್ ಆಗಿದ್ದೀವಿ. ಅವ್ರ ಎಕ್ಸಿಕ್ಯೂಟಿವ್ ಬಂದು ನಿಮ್ಮದು ಬ್ಯಾಂಕ್ ಲೋನ್ ಪ್ರೊಸೆಸ್ ಎಲ್ಲ ಅವ್ರು ಮಾಡ್ಕೊತಾರೆ. ಕಂಪ್ಲೀಟ್ ಪ್ರೊಸೆಸ್ ಆಗಿ ರಿಜಿಸ್ಟ್ರೇಷನ್ವರೆಗೂ ನಾವು ನಿಂತ್ಕೊತೀವಿ. ರಿಜಿಸ್ಟ್ರೇಷನ್ ಆಗಿ ಖಾತಾ ಎಕ್ಸ್ಟ್ರಾಕ್ಟ್ ಇರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗು, ಬ್ಯಾಂಕ್ ಲೋನ್ ಪ್ರೋಸೆಸ್ಗೆ ಇರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಕಸ್ಟಮರ್ ನೋಡಿ ಕಂಪ್ಲೀಟ್ ಸರ್ವಿಸ್ನ ನಾವು ಕೊಡ್ತೀವಿ. ಸೂಪರ್. ಮೇಯ್ನಾಗಿ ಅದೇ ಬೇಕಾಗಿದ್ದು. ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಈಗ ಏನು ನಾರ್ಮಲಾಗಿ ಟೋಕನ್ ಅಡ್ವಾನ್ಸ್ ಮಾಡಿದಾಗ ಏನು ಡಾಕ್ಯುಮೆಂಟ್ಸ್ ಸಿಗುತ್ತೆ, ಆಮೇಲೆ ಯಾವ ಡಾಕ್ಯುಮೆಂಟ್ಸ್ ಕೊಡ್ತಾರೆ, ಸೊ ಲೀಗಲೆಲ್ಲ ಯಾವ ಥರ ಇರುತ್ತೆ ಅಂತ. ನಿಮ್ಮದೇ ಲೀಗಲ್ ಟೀಮ್ ಇರುತ್ತೆ, ಅವರು ಇದು ಮಾಡ್ತಾರಾ ಇಲ್ಲ ಇವರು ಆಚೆನೂ ಲೀಗಲ್ ಹೇಳ್ಬೇಕು? ಅವರು ಸಮಾಧಾನಕ್ಕೆ, ಅವ್ರ ಕಾನ್ಫಿಡೆನ್ಸ್ಗೆ ಅವ್ರು ಹೋಗಿ ಹೊರಗಡೆ ಲೀಗಲ್ ತೊಗೋಬೋದು. ಅದು ಮಾಮೂಲಿ ಎಲ್ಲೇ ನೀವು ಸೈಟ್ ತೊಗೊಬೇಕಂದ್ರೂ ಈವನ್ ಬ್ಯಾಂಕ್ ಲೋನ್ ಹೋಗ್ತಾರೆ ಅಂದರೆ ಲೀಗಲ್ ಕರೆಕ್ಟ್ ಆಗಿದ್ರೆ ಮಾತ್ರ ಲೋನ್ ಆಗುತ್ತೆ. 70 to 80% ಲೋನ್ ಆಗುತ್ತೆ ಈ ಪ್ರಾಜೆಕ್ಟ್ಗೆ. ಎಲ್ಲ ಲೀಡಿಂಗ್ ಬ್ಯಾಂಕಲ್ಲೂ ಆಗುತ್ತೆ. ಕಸ್ಟಮರ್ ಅಥವಾ ಅವರೇನಾದ್ರು ನಾವು ಡಾಕ್ಯುಮೆಂಟ್ ಕೊಟ್ಟರೆ ಅವರು ತೊಗೊಂಡೋಗಿ ಬ್ಯಾಂಕಲ್ಲಿ ಬೇಕಾದ್ರೆ ಅವರು ಬ್ಯಾಂಕ್ ಲಾಯರ್ ಕೂಡ ವೆರಿಫೈ ಮಾಡಿರ್ತಾರೆ. ಲೋನ್ ವಿತೌಟ್ ಲೀಗಲ್ ಅವರು ಕೂಡ ಸ್ಯಾಂಕ್ಷನ್ ಮಾಡೋದಿಲ್ಲ, ಅದು ನಿಮ್ಗೆ ಗೊತ್ತಿರೋ ವಿಷಯನೇ ಎಲ್ಲರಿಗೂ. ಅಪ್ರೂವಲ್ ಆದಮೇಲೆ DD ಎಲ್ಲ ಆಗುತ್ತೆ, ರಿಜಿಸ್ಟ್ರೇಷನ್ಸ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಓಕೆ, ಸೂಪರ್ ಸರ್. ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸೊ ಡಿಸ್ಕ್ರಿಪ್ಷನಲ್ಲಿ ಅವರ ಡೀಟೇಲ್ಸ್ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿ ನೀವು ಡೀಟೇಲ್ಸ್ ತೊಗೊಂಡು ನಿಮ್ಗೆ ಏನೇನು ಬೇಕು ಇನ್ಫಾರ್ಮೇಷನ್ನು ಅದೆಲ್ಲನೂ ತೊಗೊಳ್ಳಿ. ಒಂದು ಲಿಸ್ಟ್ ಮಾಡ್ಕೊಂಬಿಟ್ಟು ಕೇಳಿ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಹೇಳ್ದಂಗೆ ಅವರು 2 ಸಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವು ಸೈಟ್ ವಿಸಿಟ್ ಬಂದಾಗೂ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಏನೇ ಡೌಟ್ಸ್ ಇದ್ದು ಕ್ಲಿಯರ್ ಮಾಡಿಕೊಂಡು ಆಮೇಲೆ ಡಿಸಿಷನ್ನ ತೊಗೊಳ್ಳಿ ಅಂತ ಕೇಳ್ಕೊತ ಈ ವಿಡಿಯೋ ಮುಗಿಸ್ಬಿಡೋಣ. ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ತುಂಬ ಜನ ಹುಡುಕ್ತಾ ಇರ್ತಾರೆ, ಅವ್ರಿಗೆಲ್ಲ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿಬಿಟ್ಟು ಟಕ್ಕಂತ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.